ನನ್ನದವ್ರೆ, ನೀವು ಕಾಲೇಜ್ಗೆ ಹೋಗಿದ್ರಲ್ಲ, ನೀವು ಯಾವ ಕಾಲೇಜಲ್ಲಿ ಓದಿದ್ದು? ಸತ್ಯಜ್ಯೋತಿ ಕಾಲೇಜ್. ಓ, ನೀವು ಸೋನಾಕ್ಷಿ ಒಂದೇ ಕಾಲೇಜಲ್ಲಿ ಓದಿದ್ದ ನಂದಿತ್ತವ್ರೆ? ಅದಕ್ಕೆ ತವ ತೆಪ್ಪಾಗಿ ಮಾತಾಡಿದ್ರಾ ನೀವು ಮಾತಾಡಬೇಡಿ ನಮ್ಮರೆ, ನೀವೇನು ಮಾತಾಡಲೇಬೇಡಿ. ಸೋನಾಕ್ಷಿ ಮೇಡಮ್ಮು ಅದಕ್ಕೆ ಕಾಲೇಜಲ್ಲಿ ಓದೋರನ್ನ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರನ್ನ ಈ ಮನೇಲಿ ಉಳಿಸ್ಕೊಂಡ್ರು ಅಂತ ಹೋಗ್ಬಿಟ್ಟು ಬೋದು ಬಂದ್ರಲ್ಲ, ಅದರಿಂದ ಸೋನಾಕ್ಷಿ ಮೇಡಮ್ ಮನ್ಸಿಗೆ ನೋವಾಗೈತೆ. ಅದು ಕೇಳಕ್ಕೆ ಬಂದವ್ರು ಅಷ್ಟೇ. ಅವ್ರ ಅದಕ್ಕೆ ಫ್ರೆಂಡು ಅನ್ನೋದೇ ನಿಮ್ಮ ಸಮಸ್ಯೆ. ಆದರೆ ಇನ್ಮ್ಯಾಕೆ ಅವ್ರು ಈ ಮನೆ ಅತಿಥಿ ಮಾತ್ರ ಅಲ್ಲ, ಈ ಮನೆಯಾಗೊಬ್ರು. ಬಾಬಾ ಒಂದು ನಿಮಿಷ. ನೀವು ಲೆಕ್ಕ ಕೇಳದೆ ಹೋದರೂ ನಾನು ಲೆಕ್ಕನ ಜಾನಕಿಗೆ ಹೇಳಲೇಬೇಕಲ್ವಾ? ದೊಡ್ಡ ಮನೆ ಜವಾಬ್ದಾರಿ ಎಲ್ಲ ಈಗ ಜಾನಕಿದೆ ತಾನೆ. ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅಂತ ಹೇಳ ಜಾನಕಿ? ಅದು ಅದೆಲ್ಲ ಏನು ಬೇಕಾಗಿಲ್ಲ. ಯಾರಾದ್ರೂ ನೋಡಿದ್ರೆ? ಯಾರೂ ಇಲ್ಲ. ಯಾರು ನೋಡಿದ್ರೇನಂತೆ? ನನ್ನ ಹೆಂಡ್ರ ಕೈ ನಾನು ಹಿಡಿತಾ ಇವನೇ, ಅದ್ರಾಗೇನು ತೆಪ್ಪು? ಹೌದಾ? ಹಾಗಾದ್ರೆ ರಾತ್ರಿ ಹೊತ್ತಲ್ಲೂ ಕೈ ಹಿಡ್ಕೊಂಡೇ ಮಲ್ಕೋತೀರಾ? ಹಾಂ, ತಟ್ಟೆನ ಸ್ವಲ್ಪ ಜರಗಿಸಿ ಇಟ್ಕೊಳ್ಳೋದಲ್ವಾ? ಅಶೋಕ್, ಅಶೋಕ್, ಏನ್ರಿ ಆಯ್ತು ನಿಮ್ಗೆ? ಕದ್ಬಿಟ್ಲು ನಂದಿ, ಕದ್ಬಿಟ್ಲು. ಏನು? ಏನ್ರಿ ಹೇಳ್ತಿದ್ದೀರಾ? ಸರಿಯಾಗಿ ಹೇಳಿ. ಏನಿಲ್ಲ, ಮನೆಗೆ ಹೊಸ್ದಾಗಿ ಬಂದ್ರಲ್ಲ, ಯಾರದ್ ನಂದಿ? ಸ್ಕೂಲ್ ಟೀಚರ್. ಇರೋದಕ್ಕೆ ಮನೆ ಇಲ್ಲ ಅಂತ ಇಲ್ಲಿ ಬಂದು ಉಳ್ಕೊಂಡಿದ್ದಾಳೆ ಅಷ್ಟೆ. ವಾವ್, ಸೂಪರ್. ಹಾಗಾದರೆ ಮನೆ ಸಿಗದೆ ಅವರು ಇಲ್ಲೇ ಇರ್ತಾರಲ್ಲ ನಂದಿ? ಅಶೋಕ್, ಟೀಚರು ಆದರೂ ನೋಡೋಕೆ ಹೆಂಗವಳೆ ಅಲ್ವಾ? ಅಶೋಕ್, ಈಗ ಅವಳಿಗೆ ಮನೆ ಸಿಗ್ದಿದ್ರೇನಂತೆ? ಮುಂದೆ ಹೇಗಿದ್ರು ಅವಳು ದೊಡ್ಡ ಮನೆಯಿಂದ ಹೊರಗೆ ಹೋಗ್ತಾಳೆ. ಅಲ್ಲಿ ಗಂಟನೇ ಇರಲಿ ಅಂತ. ರಾಮವ್ರೆ, ಆ ಕಡೆ ಹೋಗ್ಬೇಡಿ, ಒದ್ದೆ ಇದೆ, ಥಂಡಿ ಆಗತ್ತೆ ಅಷ್ಟೇ. ಇನ್ನೂ ಹತ್ರ ಬನ್ನಿ. ಹಾಂ, ಇನ್ನೂನಾ? ನಮ್ಮರೆ ನನ್ನ ಕೈಲಿ ಹಾಕಿಲ್ಲ, ನಾನು ಕೆಳಗಡೆ ಮನೆಗೆ ಬಿಡ್ತೀನಿ. ರಾಮವ್ರೆ, ನಮ್ಗೆ ಇದ್ರ ಬಗ್ಗೆ ಆಲ್ರೆಡಿ ಮಾತಾಗಿದೆ, ನೀವು ಕೆಳಗೆ ಮಲ್ಗೋ ಹಾಗಿಲ್ಲ. ಬೇಕಾದ್ರೆ ಇನ್ನೂ ಈ ಕಡೆ ಬನ್ನಿ, ನಾನೇ ಜಾಗ ಕೊಡ್ತೀನಿ. इश्क में जीना भी है, इश्क में मरना भी है।
ಗುಟ್ಟಲ್ಲಿ ಶಾಮೇಲು ನೀನು ಕಣ್ಣಿಂದ ನೀನು ಪಾರಾಗದಂತೆ ನನ್ನಿಂದ ಎಂದು ದೂರಾಗದಂತೆ ನಿನ್ನಲ್ಲಿ ನಾನೀಗ ಸೆರೆಯಾಗಲೇನು ನಮ್ಮವ್ರೆ ಆಗ್ಲೇ ಬಂದ್ಬಿಟ್ರಾ? ಸರಿ, ಟವಲ್ನ ಅಲ್ಲಿ ಮಡ್ಬಿಟ್ಟು ಹೋಗಿ. ನಮ್ಮರೆ ನಂಗೆ ಒಂಥರ ಆಯ್ತಿದೆ, ಸುಮ್ಕಿರಿ. ಹಿಂಗೆ ಮಾಡಿದ್ರೆ ನಂಗೆ ಒಂಥರ ಆಯ್ತದೆ. ಅಯ್ಯೋ, ನಾನೇನು ಮಾಡಿದೆ? ಬೇಕು ಅಂತ ಬೆನ್ನು ಜುದ್ರಿ ತಾನೆ. ಆಹಾ, ಆಸೆ ನೋಡ್ರಪ್ಪ ಯಜಮಾನ್ರಿಗೆ. ಬೇಗ ರೆಡಿಯಾಗಿ ಅಂದರೆ ಬೆನ್ನಿಜ್ಬೇಕಂತೆ. ನಿನ್ನೆ ಹತ್ರ ಮಲ್ಗಿದ ಎಫೆಕ್ಟ ರಾಮೋರೆ? ಹೊರಗಡೆ ಏನಾದ್ರೂ ತಿಂದಿದ್ರಾ? ಏನು ತಿಂದಿಲ್ಲ ಗೀತಾ. ಹಾಗಾದ್ರೆ ಏನು ನಡೆದಿದೆ ಲಕ್ಕಿಯವರೇ? ನಂಗೊಂದು ಉಪಾಯ ಹೊಳೆದಿದೆ. ಆಲ್ ಇಂಡಿಯಾ ಕಬಡ್ಡಿ ಅಸೋಸಿಯೇಷನ್ ಮೆಂಬರ್ಸ್ ಇಂದ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಲಕ್ಕಿಯವ್ರ ಮೇಲೆ ಆಜೀವ ನಿಷೇಧ ಹೇರ್ತಾ ಇದ್ದೇವೆ. ಸರ್ ಒಂದ್ ನಿಮಿಷ, ನನ್ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಟ್ಟಿರೋ ಡಾಕ್ಟರ್ ಇವರು ಡ್ಯೂಟಿ ಟೈಮಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸರ್ಟಿಫೈ ಮಾಡಿರೋದನ್ನ ಎಷ್ಟರ ಮಟ್ಟಿಗೆ ನಂಬೋದು? ಈ ಸಾಕ್ಷಿ ನೋಡಿದ ಮೇಲಾದ್ರೂ ಏನ್ ಮಾಡ್ತೀರಾ ಸರ್? ನೀನ್ ಹೇಳ್ತಾ ಇರೋದು ಸಂಪಿಗೇಶ್ವರ ಲಿಂಗದ ಬಗ್ಗೆನಾ? ವಾ ಹೌದು. ನಾ ಬೆಳಿಗ್ಗೆಯಿಂದ ಎಷ್ಟು ಮಂದಿ ಕೇಳ್ದಂಗೆ ಗೊತ್ತದೇನು? ನಗರ ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಿದೆಯಲ್ಲ ಮರ, ಅದ್ರ ಕೆಳಗಡೆ ಇರೋದೇ ಆ ಲಿಂಗ. ಆ ಮಹಾತಾಯಿನೇ ನನ್ನ ಕಾಪಾಡೋದಿಕ್ಕೆ ಈ ರೂಪದಲ್ಲಿ ಬಂದಿರ್ಬೋದಾ? ಈ ಕೆಲಸಗಳನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಬೇಕು. ಆಗ ನೀನು ಚೆನ್ನಾಗಿ ದುಡ್ಡು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೋದು. ಹೌದಾ? ಚೆನ್ನಾಗಿ ಓದಿದ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಾ? ಹೌದು, ಮತ್ತೆ ಇಲ್ಲ ಅಂದಿದ್ರೆ ನಿನ್ನ ಸ್ಕೂಲಿಗೆ ಯಾಕೆ ಕಳಿಸ್ತಾ ಇದ್ರು ಹೇಳು? ಚೆನ್ನಾಗಿ ಓದ್ಬೇಕು ಅಂದ್ರೆ ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕು. ನಾನು ಇನ್ನೂ ಫೀಸೇ ಕಟ್ಟಿಲ್ಲ ಅಲ್ವಾ?